ಆ ಒಂದು ತರಕ್ಕೆ ಹರಿಯಲಿ ಅನ್ನೋ ಹತ್ರ ಸರಳತೆ ಮತ್ತು ವಿನಯತೆ. ಅವ್ರು ಎಂಥವ್ರಿಗಾದ್ರೂ ಕೂಡ, ಅವ್ರಿಗಿಂತ ಚಿಕ್ಕವ್ರಿಗಾದ್ರೂ ಕೂಡ ಸರ್ ಅಂತೇಳಿ ಸಂಬೋಧನೆ ಮಾಡ್ತಾ ಇರುತ್ತೆ. ಅಂತಂದ್ರೆ ಬೇರೆಯವ್ರಿಗೆ ಗೌರವ ಕೊಡೋದಿದೆಯಲ್ಲ, ಅದನ್ನ ಅವರಿಂದ ಕಲಿಬೇಕಾಗಿತ್ತು ಅಂತ ಹೇಳ್ತಾರೆ ಬಹಳಷ್ಟು. ಹಾಗೇನೆ ಲಕ್ಷಾಂತರ ಜನಕ್ಕೆ ಅವರು ಸಹಾಯ ಮಾಡಿದ್ರು. ಆದರೆ ಒಂದು ಕೂಡ ನಮಗೆ ಅವರು ಸಹಾಯ ಬಗ್ಗೆ ಗೊತ್ತೇ ಆಗಿಲ್ಲ. ಅಷ್ಟು ಗುಪ್ತವಾಗಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಏನು ಹೇಳ್ತೇವೆ, ಆ ರೀತಿ ಗುಪ್ತವಾಗಿ ದಾನ ಮಾಡಿದ್ದು. ಅವರು ಸತ್ರ ಹತ್ರ ಅದನ್ನು ತಿಳಿದ ಮೇಲೆ ಅವರ ಬಗ್ಗೆ ಇದ್ದಂಥ ಗೌರವ ಇಮ್ಮಡಿ ಅಲ್ಲ 100 ಮಡಿ ಆಗೋಯ್ತು ನಮಗೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ತಂದೆಯ ರೀತಿಯೇ ಅವರ ಮರಣ ನಂತರ ಅವರ 2 ಕಣ್ಣುಗಳನ್ನು ಕೂಡ ದಾನ ಮಾಡಿದರು. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ನೆನಪಿನಲ್ಲಿ ಇವತ್ತು ಸ್ಫೂರ್ತಿಯ ದಿನವನ್ನ ಅರ್ಥಪೂರ್ಣವಾಗಿ ಅಂತಂದ್ರೆ ಇವತ್ತು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರವನ್ನ ಏರ್ಪಡಿಸೋದ್ರ ಮುಖಾಂತರ BP ಇರ್ಬೋದು, ಶುಗರ್ ಇರ್ಬೋದು, ಬ್ಲಡ್ ಡೊನೇಷನ್ ಇರ್ಬೋದು, ಹಾಗೆ ಕಣ್ಣಿನ ತಪಾಸಣೆ ಇರ್ಬೋದು. ಯಾಕಂದ್ರೆ ಅವ್ರು ಕಣ್ಣು ದಾನ ಕೊಟ್ಟರು, ಅದು ನಾವು ಮಾಡೋಂಥ ಒಂದು ಅರ್ಥಪೂರ್ಣವಾದ ಸೇವೆ. ಹಾಗೆ ಕ್ಯಾನ್ಸರ್ ತಪಾಸಣೆ, ECG ಇವೆಲ್ಲವನ್ನು ಕೂಡ ಬೃಹತ್ ಮಟ್ಟದಲ್ಲಿ ಏರ್ಪಡಿಸಿದಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಅಪ್ಪುಬಾಯಿ ಸರ್ಗೂರು ಅವರಿಗೆ ನಾನು ಅಭಿನಂದನೆಗಳನ್ನ ಮಹಾಪೂರ್ವನ್ನೇ ಹರಿಸ್ತೇನೆ. ಹಾಗೆಯೇ ಅವರ ಜೊತೆ ಈ ಒಂದು ಕೈಂಕರ್ಯದಲ್ಲಿ ಜೊತೆಗೂಡಿದಂತಹ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಸರ್ಗೂರು, ಆರ್ಯ ಈಡಿಗರ ಸಮಾಜ ಸರ್ಗೂರು, ಆರೋಗ್ಯ ಇಲಾಖೆ ಸರ್ಗೂರು ಹಾಗೂ HD ಕೋಟೆ ರಕ್ತನಿಧಿ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಮೈಸೂರು, ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಮೈಸೂರು, ಕ್ಲಿಯರ್ ರೇಡಿಯಂಟ್ ಆಸ್ಪತ್ರೆ ಮೈಸೂರು, ವಾಸನ್ ಕಣ್ಣಿನ ಆಸ್ಪತ್ರೆ ಮೈಸೂರು, ಇವೆಲ್ಲರೂ ಕೂಡ ಇಂಥ ಒಂದು ಪುಣ್ಯಸ್ಮರಣೆಯ ಕಾರ್ಯದಲ್ಲಿ ತಮ್ಮ ಕೈಯನ್ನು ಜೋಡಿಸಿ ಈ ಒಂದು ದಿನವನ್ನು ಅರ್ಥಪೂರ್ಣವಾಗಿದ್ದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಿ ಹಾಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ. ಹಾಗೆ ಈ ಒಂದು ದಿನದಲ್ಲಿ ತಮ್ಮ ಎಲ್ಲ ಕೆಲಸಗಳ ನಡುವೆ ಈ ಒಂದು ಅರ್ಥಪೂರ್ಣ ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಬಿಡುವಿಲ್ಲದೆ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ನಮ್ಮ ಅಲಯನ್ಸ್ ಸಂಸ್ಥೆಯ ಮುಂದಿನ ಜಿಲ್ಲಾ ರಾಜ್ಯಪಾಲರಂತ ಮಹಾಬಲೇಶ್ವರ ಬೈರಿಯವರು, ಹಾಗೆ ಪ್ರಥಮ ವೇಳೆ ಇಂದ್ರನ್ನವರು, ಹಾಗೆ ಈ ಒಂದು ಸ್ಫೂರ್ತಿ ದಿನವನ್ನು ಇನ್ನಷ್ಟು ಸ್ಫೂರ್ತಿ ಹೆಚ್ಚಿಸಲಿಕ್ಕೆ ಕಾರಣರಾದಂಥ ಸ್ಫೂರ್ತಿ ದಂಪತಿಗಳಾದಂಥ ಸಿರಿಬಾಲು ಮತ್ತೆ ಶೋಭಾ ಸಿರಿಬಾಲು ಅವರು, ಅವರ ನೇತೃತ್ವದಲ್ಲಿ ಒಂದು ಕೆಲಸ ಆಗ್ತಾ ಇದೆ. ಹಾಗೆ ಇದನ್ನು ನಮ್ಮ ಅಲಯನ್ಸ್ ಸಂಸ್ಥೆಯ ನಮ್ಮ ರೀಜನ್ ಚೇರ್ಮನ್ ಆದಂಥ ರಾಜು ಅವರು, ಅವರ ಮನೆಯಲ್ಲಿ ಕೂಡ ನಾವು ಅವರ ಬೆಳಿಗ್ಗೆನೆ ಅವರ ಒಂದು ಆತಿಥ್ಯವನ್ನ ಅನುಭವಿಸ್ಕೊಂಡು ಬಂದ್ವಿ. ಅಲ್ಲೂ ಕೂಡ ಅಪ್ಪು ಅವರಿಗೆ ನಾವು ಹೂವನ್ನು ಹಾಕೋದ್ರ ಮುಖಾಂತರ, ಜೊತೆಗೆ ಅವ್ರ ಗೌರವವನ್ನು ಸಲ್ಲಿಸೋದ್ರ ಮುಖಾಂತರ, ಹಾಡನ್ನು ಹೇಳೋದ್ರ ಮುಖಾಂತರ, ಜೊತೆಗೆ ಅವ್ರು ಕೊಟ್ಟಂಥ ತಂಪು ಪಾನೀಯ ಮತ್ತು ಎಲ್ಲವನ್ನೂ ಕೂಡ ಓದಿದ್ರು, ಎಲ್ಲವನ್ನೂ ಕೂಡ ತಂದು ಅವರು ಕೂಡ ಅಲ್ಲಿ ಆಚರಿಸಿ ಬಂದಿದ್ದು ಅವರ ಒಂದು ಬದ್ಧತೆ, ಅಪ್ಪನ ಮೇಲಿನ ಪ್ರೀತಿಯನ್ನು ತೋರಿಸುತ್ತೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ DCT ಅವರಂತ ಕೃಷ್ಣೋಜಿರಾಮ್ ಅವರಿದ್ದಾರೆ, ಹಾಗೆ ಶ್ರೀನಿವಾಸ್ ಅವರಿದ್ದಾರೆ, ದಾಸೇಗೌಡರಿದ್ದಾರೆ, ಬಂಗಾರ್ ಶೆಟ್ ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ, ಹಾಗೆ ಪ್ರಸನ್ನ, ಶುಚಿ ಪ್ರಸನ್ನ ಅವರು, ಲಕ್ಷ್ಮಣ್ ಅವರಿದ್ದಾರೆ, ಕೇಶವ್ ಅವರಿದ್ದಾರೆ, ಪ್ರವೀಣ್ ಕುಮಾರ್ ಅವರಿದ್ದಾರೆ, ರವಿಗೌಡರಿದ್ದಾರೆ, ಆನಂದ್ ಕುಮಾರ್ ಅವರಿದ್ದಾರೆ, ತಿಲಕ್ ರತ್ನ ಕೃಷ್ಣ ಅವರಿದ್ದಾರೆ, ಹಾಗೆ ರಾಧಿಕಾ ಮತ್ತೆ ಪಂಚಾಯತಿ CEO ಅವರಾದಂಥ ರಾಧಿಕಾ ಅವರಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಅಂದ್ರೆ ಚಂದನ್ ಅವರು ಬಹಳ ತುಂಬಾ ಚೆನ್ನಾಗಿ ನೋಡಿದ್ರೆ ಯಾವುದೋ ಒಂದು ಚಮತ್ರಿ ನೋಡ್ದಂಗೆ ಆಗೋಯ್ತು ನಮಗೆ. ಅಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಅವ್ರನ್ನ ಅಪ್ಪು ಅವರ ಚಿತ್ರವನ್ನ ಮೂಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ತಂದುಕೊಂಡಿದ್ದಾರೆ. ಅವರು ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಇನ್ನು ನಮ್ಮ ಜೊತೆ ಇರುವಂಥ ನಮ್ಮ ಬನ್ನೂರು ನಾಗರಾಜ್ ಅವರು ಇರ್ಬೋದು, ಬಹಳಷ್ಟು ಜನ ನನ್ನ ಹೆಸರು ಬೇಕಾಗಿದ್ದರೆ ಕ್ಷಮಿಸಿ, ನನಗೆ ನೆನಪಿಗೆ ಬಂದು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ಯಶಸ್ಸನ್ನು ಕೋರ್ತಾ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತಿನಿಂದ ನಮಸ್ಕಾರ.